ನಮಸ್ಕಾರ. ಎಸ್ಎಲ್ಸಿ ಅಂದ್ರೆ 10ನೇ ತರಗತಿ ಅಲ್ವಾ? ಇದು ಕೇವಲ ಮಾರ್ಕ್ಸ್ ಗಳಿಸೋ ಆಟ ಅಲ್ಲ, ನಮ್ಮ ಮುಂದಿನ ಜೀವನದ ಸಾವಿರಾರು ಸಾಧ್ಯತೆಗಳಿಗೆ ತೆರೆದುಕೊಳ್ಳೋ ಒಂದು ದೊಡ್ಡ ಹೆಬ್ಬಾಗಿಲು. ಹೌದು, ಈ ಸಮಯದಲ್ಲಿ ಸ್ವಲ್ಪ ಟೆನ್ಷನ್, ಪ್ರೆಷರ್ ಅಂತ ಅನ್ಸೋದು ತುಂಬಾನೇ ಸಹಜ. ಆದ್ರೆ ಇದೊಂದು ಅದ್ಭುತವಾದ ಟರ್ನಿಂಗ್ ಪಾಯಿಂಟ್. ಹಾಗಿದ್ರೆ ಈ ಒಂದು ಕ್ರೂಷಿಯಲ್ ಹಂತದಲ್ಲಿ ಸರಿಯಾದ ನಿರ್ಧಾರವನ್ನು ಹೇಗೆ ತೆಗೆದುಕೊಳ್ಳೋದು? ಬನ್ನಿ ಇದರ ಬಗ್ಗೆ ಜೊತೆಯಾಗಿ ಮಾತಾಡೋಣ. ಇದೇ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನಸ್ಸಲ್ಲಿ, ಅವರ ಪೋಷಕರ ಮನಸ್ಸಲ್ಲಿ ಬರುವ ಮೊದಲ ಮತ್ತು ಬಹುಶಃ ಅತಿ ದೊಡ್ಡ ಪ್ರಶ್ನೆ, ಎಸ್ಎಸ್ಎಲ್ಸಿ ನಂತರ ಮುಂದೇನು ಅಂತ. ಈ ಒಂದೇ ಒಂದು ಪ್ರಶ್ನೆಯ ಮೇಲೆ ನಮ್ಮ ಮುಂದಿನ ಎಜುಕೇಷನ್, ನಮ್ಮ ಕೆರಿಯರ್ ಎಲ್ಲವೂ ನಿಂತಿರುತ್ತೆ. ಈ ಗೊಂದಲ ಅನ್ನೋದು ಕಾಮನ್. ಆದರೆ ಸರಿಯಾದ ಮಾಹಿತಿ ಮತ್ತು ಕರೆಕ್ಟ್ ಗೈಡೆನ್ಸ್ ಇದ್ರೆ ಈ ನಿರ್ಧಾರವನ್ನು ತುಂಬಾನೇ ಸುಲಭವಾಗಿ ತೆಗೆದುಕೊಳ್ಳಬಹುದು. ಸರಿ, ಹಾಗಿದ್ರೆ ಮೊದಲು ಎಸ್ಎಸ್ಎಲ್ಸಿ ಯಾಕೆ ಇಷ್ಟು ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇದು ನಮ್ಮ ಶೈಕ್ಷಣಿಕ ಪಯಣದಲ್ಲಿ ಬರುವ ಒಂದು ನಿರ್ಣಾಯಕ ಘಟ್ಟ, ಒಂದು ರೀತಿ ಟರ್ನಿಂಗ್ ಪಾಯಿಂಟ್ ಇದ್ದ ಹಾಗೆ. ಇಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ನಮ್ಮ ಭವಿಷ್ಯದ ಮೇಲೆ ನೇರವಾಗಿ, ಅಂದ್ರೆ ತುಂಬಾನೇ ಆಳವಾಗಿ ಪರಿಣಾಮ ಬೀರ್ತವೆ. ನೋಡಿ, ಎಸ್ಎಸ್ಎಲ್ಸಿ ಅಂದ್ರೆ ಒಂದು ಫೈನಲ್ ಎಕ್ಸಾಮ್, ಅಲ್ಲಿಗೆ ಎಲ್ಲ ಮುಗಿತು ಅಂತ ಅನ್ಕೋಬಾರ್ದು. ಅದ್ರ ಬದಲು ಇದೊಂದು ಹೆಬ್ಬಾಗಿಲು, ಒಂದು ಗೇಟ್ವೇ ಅಂತ ಯೋಚನೆ ಮಾಡಿ. ಈ ಬಾಗಿಲನ್ನು ದಾಟಿ ಹೋದ್ಮೇಲೆ ನಮಗೆ ಇಷ್ಟವಾದ ದಾರಿಯನ್ನು ಆಯ್ಕೆ ಮಾಡ್ಕೊಳ್ಳಕ್ಕೆ ಪೂರ್ತಿ ಸ್ವಾತಂತ್ರ್ಯ ಸಿಗುತ್ತೆ. ಹೀಗೆ ಯೋಚನೆ ಮಾಡಿದ್ರೆ ಆ ಎಕ್ಸಾಮ್ ಟೆನ್ಷನ್, ಭಯ ಎಲ್ಲವೂ ಸ್ವಲ್ಪ ಕಡಿಮೆಯಾಗಿ ಒಂದು ಹೊಸ ಉತ್ಸಾಹ ಬರುತ್ತೆ ಅಲ್ವಾ? ಪರೀಕ್ಷೆ ಅಂದ್ಮೇಲೆ ಸ್ವಲ್ಪ ಪ್ರೆಷರ್, ಆತಂಕ ಬರೋದು ಕಾಮನ್. ಆದ್ರೆ ಆ ಶಕ್ತಿಯನ್ನೇ ನಾವು ಪಾಸಿಟಿವ್ ಆಗಿ ಬದಲಾಯಿಸಬೇಕು. ಅಯ್ಯೋ ಎಕ್ಸಾಮ್ ಬಂತು ಅಂತ ಟೆನ್ಷನ್ ಆಗೋ ಬದಲು, ಓಕೆ, ಈ ಎಕ್ಸಾಮ್ ಮೂಲಕ ನನ್ನ ಮುಂದಿನ ದಾರಿಯನ್ನ ನಾನೇ ರೂಪಿಸ್ಕೊಳ್ತೀನಿ ಅಂತ ಒಂದು ಉದ್ದೇಶ ಇಟ್ಕೊಂಡ್ರೆ, ಆಗ ನೋಡಿ ಅದೇ ಪ್ರೆಷರ್ ನಮ್ಗೆ ಒಂದು ಮೋಟಿವೇಶನ್ ಆಗಿ ಕೆಲಸ ಮಾಡುತ್ತೆ. ಈಗ ಈ ಹಂತವನ್ನ ಯಶಸ್ವಿಯಾಗಿ ದಾಟೋಕೆ ನಮ್ಮತ್ತಿರ ಇರಬೇಕಾದ ಒಂದು ಪವರ್ಫುಲ್ ಟೂಲ್ ಬಗ್ಗೆ ಮಾತಾಡೋಣ. ಅದು ಬೇರೇನೂ ಅಲ್ಲ, ಜವಾಬ್ದಾರಿ, ಅಂದ್ರೆ ರೆಸ್ಪಾನ್ಸಿಬಿಲಿಟಿ. ನಮ್ಮ ತಯಾರಿ ಮತ್ತು ನಮ್ಮ ಭವಿಷ್ಯದ ಜವಾಬ್ದಾರಿಯನ್ನ ನಮ್ಮ ಮೇಲೆ ನಾವೇ ತಗೊಳ್ಬೇಕು. ಜವಾಬ್ದಾರಿ ಅಂದ್ರೆ ಏನು? ಇದನ್ನ ಒಂದು ಸರಳವಾದ 3 ಹಂತದ ವಿಧಾನದಲ್ಲಿ ನೋಡೋಣ. ಮೊದಲನೇದು ಪಾಸಿಟಿವ್ ಮೈಂಡ್ಸೆಟ್, ನನ್ನ ಕೈಯಲ್ಲಿ ಆಗತ್ತೆ ಅಂತ ಸ್ಟ್ರಾಂಗ್ ಆಗಿ ನಂಬೇಕು. ಎರಡನೇದು ಕ್ಲಿಯರ್ ಪ್ಲಾನಿಂಗ್, ಪ್ರತಿಯೊಂದು ಸಬ್ಜೆಕ್ಟ್ಗೂ ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಇನ್ನು ಮೂರನೇದು ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್, ಪ್ರತಿದಿನ ಸ್ವಲ್ಪ ಸಮಯ ಓದೋಕೆ ಅಂತ ಇಟ್ಕೊಂಡ್ರೆ ಕೊನೆ ಕ್ಷಣದ ಟೆನ್ಷನ್ ಅನ್ನೋದೇ ಇರೋಲ್ಲ. ಓಕೆ, ಎಕ್ಸಾಮ್ ಮುಗೀತು. ಆಮೇಲೆ ಬರುತ್ತೆ ನೋಡಿ ಇನ್ನೊಂದು ದೊಡ್ಡ ಸವಾಲು, ಅದುವೇ ಮುಂದಿನ ದಾರಿ ಯಾವುದು ಅಂತ ಆಯ್ಕೆ ಮಾಡೋದು. ಇದು ಒಂದು ಗೊಂದಲದ ಸಮಯ ಅಂತ ಅನಿಸ್ಬಹುದು, ಆದ್ರೆ ನಿಜವಾಗ್ಲೂ ಇದು ನಮ್ಮ ಆಯ್ಕೆ ಮಾಡೋ ಸಮಯ. ಒಂದು ಕ್ಷಣ ಹೀಗೆ ಅಂದ್ಕೊಳ್ಳಿ, ನಾವೆಲ್ಲ ಒಂದು ಕವಲು ದಾರಿಯಲ್ಲಿ, ಅಂದ್ರೆ ಒಂದು ಕ್ರಾಸ್ ರೋಡ್ಸ್ನಲ್ಲಿ ನಿಂತಿದ್ದೇವೆ. ಇಲ್ಲಿಂದ ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ ನಾವೇ ನಿರ್ಧಾರ ಮಾಡಬೇಕು. ಇದು ಹೆದರಿಕೆ ಪಡೋ ವಿಷಯವೇ ಅಲ್ಲ, ಬದಲಿಗೆ ನಮ್ಮ ಜೀವನದ ಕಂಟ್ರೋಲ್ನ ನಮ್ಮ ಕೈಗೆ ತೆಗೆದುಕೊಳ್ಳೋಕೆ ಸಿಕ್ಕಿರುವ ಒಂದು ಸೂಪರ್ ಅವಕಾಶ ಇದು. ಎಸ್ಎಸ್ಎಲ್ಸಿ ಆದ್ಮೇಲೆ ಮುಖ್ಯವಾಗಿ ಪಿಯುಸಿಯಲ್ಲಿ ಈ 3 ಪ್ರಮುಖ ದಾರಿಗಳು ಕಾಣಿಸುತ್ತವೆ, ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್. ಆದ್ರೆ ಒಂದು ವಿಷಯ ನೆನಪಿರ್ಲಿ, ಇವುಗಳನ್ನ ಬಿಟ್ಟು ಡಿಪ್ಲೊಮಾ, ಐಟಿಐ ಹಾಗೆ ಕೆಲವು ಶಾರ್ಟ್ ಟರ್ಮ್ ಪ್ರೊಫೆಷನಲ್ ಕೋರ್ಸ್ಗಳು, ಹೀಗೆ ಇನ್ನೂ ಅನೇಕ ಉತ್ತಮ ಆಯ್ಕೆಗಳು ಇವೆ. ಹಾಗಾಗಿ ಎಲ್ಲದರ ಬಗ್ಗೆಯೂ ತಿಳಿದುಕೊಂಡಿರುವುದು ತುಂಬಾನೇ ಮುಖ್ಯ. ಸರಿ, ಈ 3 ಮುಖ್ಯ ವಿಭಾಗಗಳನ್ನ ಸ್ವಲ್ಪ ಹೋಲಿಕೆ ಮಾಡಿ ನೋಡೋಣ. ಸೈನ್ಸ್ ತೆಗೆದುಕೊಂಡ್ರೆ ಇಂಜಿನಿಯರಿಂಗ್, ಮೆಡಿಕಲ್ ಫೀಲ್ಡ್ಗಳ ಕಡೆಗೆ ಹೋಗಬಹುದು. ಕಾಮರ್ಸ್ ತೆಗೆದುಕೊಂಡ್ರೆ ಬಿಸ್ನೆಸ್, ಅಕೌಂಟ್ಸ್, ಫೈನಾನ್ಸ್ ಈ ಜಗತ್ತಿಗೆ ಎಂಟರ್ ಆಗಬಹುದು. ಇನ್ನು ಆರ್ಟ್ಸ್, ಸಿವಿಲ್ ಸರ್ವಿಸಸ್, ಕಾನೂನು, ಜರ್ನಲಿಸಂ ಹಾಗೆ ಕ್ರಿಯೇಟಿವ್ ಫೀಲ್ಡ್ಗಳಲ್ಲಿ ಸಖತ್ ಅವಕಾಶಗಳು ಓಪನ್ ಆಗುತ್ತೆ. ಪ್ರತಿಯೊಂದು ಕ್ಷೇತ್ರಕ್ಕೂ ಅದರದ್ದೇ ಆದ ಮಹತ್ವ, ಅದರದ್ದೇ ಆದ ವ್ಯಾಲ್ಯೂ ಇದೆ. ಕೇವಲ ಮುಂದಿನ 2 ವರ್ಷಗಳ ಬಗ್ಗೆ ಯೋಚನೆ ಮಾಡಿದ್ರೆ ಸಾಲ್ದು. ಒಂದು ದೂರದೃಷ್ಟಿ, ಒಂದು ಲಾಂಗ್ ಟರ್ಮ್ ವಿಷನ್ ಇಟ್ಕೊಳ್ಳೋದು ಬಹಳ ಮುಖ್ಯ. ನಮ್ಮ ಆಸಕ್ತಿ ಏನು, ನಮ್ಮ ಸಾಮರ್ಥ್ಯ ಏನು, ಅದನ್ನ ಅರ್ಥ ಮಾಡ್ಕೊಂಡು ನಮ್ಮ ಭವಿಷ್ಯವನ್ನು ನಾವೇ ಡಿಸೈನ್ ಮಾಡ್ಕೋಬೇಕು. ಹೌದು, ಈ ಮಾತು ಎಷ್ಟು ಸತ್ಯವಾಗಿದೆ ಅಲ್ವಾ? ಬೇರೆ ಯಾರೋ ಬಂದು ನಮ್ಮ ಭವಿಷ್ಯವನ್ನು ನಿರ್ಧರಿಸೋಕೆ ಆಗಲ್ಲ. ನಮ್ಗೆ ಏನಿಷ್ಟ, ಏನ್ ಕಷ್ಟ, ನಮ್ಮ ಕನಸುಗಳು ಏನು, ಇದೆಲ್ಲ ನಮಗೆ ಮಾತ್ರ ಗೊತ್ತಿರೋ ವಿಷಯ. ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ನಮ್ಮ ಭವಿಷ್ಯಕ್ಕೆ ಹಾಕುವ ಒಂದೊಂದು ಇಟ್ಟಿಗೆ ಇದ್ಹಾಗೆ. ಸರಿ, ಹಾಗಿದ್ರೆ ಈ ಎಲ್ಲಾ ಚರ್ಚೆಯ ಸಾರಾಂಶ ಏನು? ಅಂತಿಮವಾಗಿ ಹೇಳೋದಾದ್ರೆ ಇದು ನಮ್ಮ ಪಯಣ, ನಮ್ಮ ನಿರ್ಧಾರ. ಬೇರೆಯವರ ಒತ್ತಡಕ್ಕಾಗಿಲಿ ಅಥವಾ ಯಾರೋ ಜೊತೆ ಹೋಲಿಕೆ ಮಾಡ್ಕೊಂಡಾಗ್ಲಿ ನಿರ್ಧಾರ ತೆಗೆದುಕೊಳ್ಬಾರ್ದು. ಸ್ವಂತ ಆಲೋಚನೆಯಿಂದ ಒಂದು ನಿರ್ಣಯಕ್ಕೆ ಬರಬೇಕು.
ಕೊನೆಯದಾಗಿ ಈ ಪ್ರಮುಖ ಅಂಶಗಳನ್ನು ಒಮ್ಮೆ ನೆನಪ್ಮಾಡ್ಕೊಳ್ಳೋಣ. ಎಸ್ಎಲ್ಸಿಯನ್ನು ಒಂದು ಅವಕಾಶವಾಗಿ, ಒಂದು ಗೇಟ್ವೇ ಆಗಿ ನೋಡಿ. ತಯಾರಿಯ ಜವಾಬ್ದಾರಿಯನ್ನು ನಾವೇ ತೆಗೆದುಕೊಳ್ಳೋಣ. ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಹೀಗೆ ಎಲ್ಲಾ ಆಯ್ಕೆಗಳ ಬಗ್ಗೆ ಓಪನ್ ಮೈಂಡಿಂದ ತಿಳಿದುಕೊಳ್ಳೋಣ. ಅಂತಿಮವಾಗಿ ನಮ್ಮ ಆಸಕ್ತಿ ಮತ್ತು ನಮಗೆ ಯಾವುದು ಸರಿ ಅನಿಸುತ್ತದೆಯೋ ಅದರ ಆಧಾರದ ಮೇಲೆ ನಮ್ಮ ದಾರಿಯನ್ನು ಆರಿಸಿಕೊಳ್ಳೋಣ. ನೆನಪಿರ್ಲಿ, ಇದು ನಮ್ಮ ಬದುಕು, ನಮ್ಮ ಭವಿಷ್ಯ. ಈ ಪಯಣವನ್ನು ಧೈರ್ಯದಿಂದ ಮತ್ತು ಪೂರ್ತಿ ಆತ್ಮವಿಶ್ವಾಸದಿಂದ ಆರಂಭಿಸೋಣ. ಈ ಎಲ್ಲಾ ಮಾಹಿತಿಯ ನಂತರ ಈಗ ತೆಗೆದುಕೊಳ್ಳಬೇಕಾದ ಮೊದಲ ಹೆಜ್ಜೆ ಯಾವುದಾಗಿರಬಹುದು? ಒಂದು ಸ್ಟಡಿ ಟೈಮ್ ಟೇಬಲ್ ರೆಡಿ ಮಾಡಿಕೊಳ್ಳೋದಾ ಅಥವಾ ಬೇರೆ ಬೇರೆ ಕೋರ್ಸ್ಗಳ ಬಗ್ಗೆ ಇನ್ನೂ ಹೆಚ್ಚು ರಿಸರ್ಚ್ ಮಾಡೋದಾ? ಯೋಚನೆ ಮಾಡಿ. ನಮ್ಮ ಭವಿಷ್ಯದ ಕಡೆಗಿನ ಮೊದಲ ಹೆಜ್ಜೆ ಇವತ್ತೇ ಶುರುವಾಗ್ಲಿ. ಎಲ್ರಿಗೂ ಒಳ್ಳೆಯದಾಗ್ಲಿ.